ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ 63ನೇ ಸಂಚಿಕೆ. ಪ್ರಜ್ಞೆ ತಪ್ಪಿ ಬಿದ್ದ ಮಡದಿಗೆ ತೋಳಿನಾಸರೆ ನೀಡಿ ಹಾಸಿಗೆ ಮೇಲೆ ಮಲಗಿಸಿದ್ದ ಭಾಗೀರಥಿ, ಸೋಮಪ್ಪ, ಪ್ರಿಯ ರುದ್ರನ ಕೂಗಿಗೆ ಕೋಣೆಗೆ ಓಡೋಡಿ ಬಂದಿದ್ದರು. ಹೇ ಸಪ್ತ, ಕಣ್ಣು ಬಿಡು ಎಂದು ಕೆನ್ನೆ ತಟ್ಟಿದ್ದ. ಅವಳು ಕಣ್ಣು ತೆರೆಯಲಿಲ್ಲ. ಪ್ರಿಯ, ನೀರು ತಗಬಾ ಎಂದಾಗ ಒಂದು ಲೋಟ ನೀರಿಡಿದು ಓಡಿ ಬಂದಿದ್ದಳು. ಮುಖಕ್ಕೆ ನೀರು ಹಾಕಲು ಮೆಲ್ಲನೆ ಕಣ್ಣು ತೆರೆದಿದ್ದಳು. ಎಲ್ಲರೂ ತನ್ನನ್ನೇ ಆತಂಕದಲ್ಲಿ ನೋಡುವುದು ಜೊತೆಗೆ ಸೋಮಪ್ಪರು ನಿಂತಿರುವುದು ನೋಡಿ ಮೇಲೇಳಲು ಮುಂದಾದವಳ ರುದ್ರ ತಡೆದಿದ್ದ. ಒಂದ್ಗಳಗ ಕೂರು ಎಂದು ಗದರಿದ್ದ. ಸೋಮಪ್ಪ, ವಿಶ್ರಾಂತಿ ತಗ ಕೂಸೆ, ನೆನ್ನೆಯಿಂದ ಹೊತ್ತು ಸುಸ್ತಾಗಿದ್ಯಾ? ಜೊತಲಿ ಇವನ ಯೋಚನಲಿ ಹೊಟ್ಟಗ ಏನೂ ತಿಂದಿರ್ಲಿಲ್ಲ. ಮ್ಯೋ, ಮಗೀಗ ಹೊಟ್ಟಗ ಏನಾರ ತಂದು ಕೊಡು. ರುದ್ರ, ಈಚ ಕೋಣಲಿ ಎಳನೀರು ಅವ, ತಗಬಂದು ಕೊಡು, ಕುಡೀಲಿ ಎಂದು ಹೊರಗೆ ನಡೆದರು. ರುದ್ರ ಹಿಂದೆಯೇ ಹೋದ ಎಳನೀರು ತರಲು. ಭಾಗೀರಥಿ ಸಪ್ತ ಪಕ್ಕದಲ್ಲಿ ಕುಳಿತು, ಸಪ್ತ, ಸುಸ್ತಾಯ್ತಾ ಇದ್ದವ್ವ ಎನ್ನಲು, ಹ್ಞೂ ಅತ್ತಮ್ಮ ಎಂದಳು. ತುಸು ಬಾಗಿ ಮುಟ್ಟಾಗಿ ಎಷ್ಟು ದಿನ ಆಯ್ತವ್ವ ಎಂದರು. ಅತ್ತಮ್ಮನ ಮೊಗವನ್ನೇ ನೋಡಿದವಳು ತುಸು ಯೋಚಿಸಿ ತುಟಿ ಅರಳಿಸಿ ರೆಪ್ಪೆ ಬಾಗಿಸಿದಳು. ಅವರ ಎದೆಗೊರಗಿದಳು. ಭಾಗೀರಥಿ, ಹಂಗಾರ ಇದು ಅದೇ ಅನ್ನು ಎನ್ನಲು, ಪ್ರಿಯ, ಅತ್ತೆ ಅಂದ್ರೆ ಸಪ್ತ ಎನ್ನಲು ರುದ್ರ ಒಳಗೆ ಬಂದವ, ಸಪ್ತ ತಗ ಎಳನೀರು ಕುಡಿ ಎನ್ನಲು ಪ್ರಿಯ ಮಾತು ನಿಂತಿತ್ತು. ಸಪ್ತ ತಲೆ ಎತ್ತದೆ ಕುಳಿತಿದ್ದಳು. ಭಾಗೀರಥಿ ಎದ್ದವರು, ಎಳನೀರು ಕುಡ್ದು ಒಂದು ಗಳಗ ವಿಶ್ರಾಂತಿ ತಗ, ಹಂಗೆಯ ನಿನ್ನ ಗಂಡಯ್ಯಂಗ ಸುದ್ದಿ ಮುಟ್ಟಿಸಿಬಿಡು ಎಂದು ಬಾಗಿದ ಸಪ್ತ ಮೊಗ ಮೇಲೆತ್ತಿ ಕೆನ್ನೆ ಸವರಿ ದೃಷ್ಟಿ ನಿವಾಳಿಸಿದವರ ಕಂಗಳು ಆನಂದಕ್ಕೆ ತುಂಬಿಕೊಂಡಿದ್ದವು. ಅದನ್ನು ಕಂಡು ರುದ್ರ, ಅವ್ವ ಯಾಕವ್ವ ಅಳ್ತಿದ್ಯಾ ಎಂದ ಗಾಬರಿಯಲ್ಲಿ. ನಾನು ಅಳಾಕ ನೀವಿಬ್ರೇ ಕಾರಣ, ಅದ್ರಲ್ಲೂ ನಿನ್ನ ಹೆಂಡ್ತಿ ಒಸಿ ಜಾಸ್ತಿಯೇ ಕಾರಣ ನೋಡು, ಅದೇನ್ ಮಾಡಿಯೇ ಎಂದು ಪ್ರಿಯ ಜೊತೆ ಹೊರಗೆ ನಡೆದು ತಾವೇ ಬಾಗಿಲು ಮುಚ್ಚಿಕೊಂಡರು. ಸಪ್ತ ಪಕ್ಕದಲ್ಲಿ ಕುಳಿತವ ಮಡದಿಯ ನೋಡಿದ್ದ. ಅವಳ ಕಣ್ಣಿಂದಲೂ ನೀರು ಜಾರಿ ಕೆನ್ನೆಗೆ ತಲುಪಿತ್ತು. ಅವ್ವ ಹಂಗಂದ ಅಂತ ಅಳದ ನೀನು? ನಾವಿಬ್ರುವೆ ನೆನ್ನೆಯಿಂದ ಮುನಿಸಲ್ಲಿವಿ ಅಂತ ಹಂಗಂದಿರ್ಬೇಕು. ಇನ್ನೊಂದು ಗಳಗ ಎಲ್ಲ ಸರಿ ಹೋಯ್ತುದ, ತಗ ಎಳನೀರು ಕುಡಿ ಎಂದವನ ಕೈಯಿಂದ ಎಳನೀರು ಪಡೆದು ಪಕ್ಕದಲ್ಲಿ ಇಟ್ಟು ರುದ್ರನ ಕೈ ಹಿಡಿದು ತನ್ನ ಒಡಲ ಮೇಲೆ ಇಟ್ಟು ಅವನ ಮೊಗ ನೋಡಿದಳು. ಅವಳನ್ನು ತನ್ನ ಕೈ ಇಟ್ಟ ಒಡಲನ್ನು ಬದಲಿಸಿ ನೋಡಿದವ ಹೌದಾ, ನಿಜವಾ ಎಂಬಂತೆ ಕಣ್ಣಲ್ಲೇ ಪ್ರಶ್ನೆ ಮಾಡಿದ್ದ. ಅದಾಗಲೇ ಅವನ ಕಂಗಳು ಕೂಡ ಒದ್ದೆಯಾಗಿದ್ದವು. ಹೌದು, ನಿಜ ಎಂದು ಎರಡೂ ಕಂಗಳನ್ನು ಮುಚ್ಚಿ ತೆರೆದವಳ ತನ್ನೆದೆಗೆ ಅವುಚಿಕೊಂಡ. ಇಬ್ಬರೂ ಮಾತಾಡದೆ ತಮ್ಮ ಭಾವ ಹಂಚಿಕೊಳ್ಳುತ್ತಿದ್ದರು. ಅವಳಿಗೇನೋ ಸಾರ್ಥಕದ ಭಾವ. ಗಂಡನ ಎದೆಗೆ ಒರಗಿದವಳ ಅಂಗೈ ಒಡಲ ಮೇಲಿತ್ತು. ಮಡದಿ ಮೊಗ ಬೊಗಸೆಯಲ್ಲಿ ಹಿಡಿದು ಹಣೆಗೆ ತುಟಿಯೊತ್ತಿದ. ತಾನೇ ಮೊದಲಾಗಿ ಗಂಡನ ಮೊಗದ ತುಂಬ ಮುತ್ತಿಟ್ಟವಳು. ನಾಚಿಕೆಯಲ್ಲಿ ಹೋಗಲು ನಿಂತವಳ ಕೈ ಹಿಡಿದು ಬಿಟ್ಟಿದ್ದನವ. ನಾಚಿ ನಿಂತವಳ ಮುಂದೆ ಕುಳಿತು ಅವಳೊಡಲಿಗೆ ಮೊಗ ಒತ್ತಿ ಸಿಹಿ ಕ್ಷಣ ಆಸ್ವಾದಿಸಿ ಒಡಲ ಮೇಲೊಂದು ಮುತ್ತಿಟ್ಟ. ನನ್ನ ಒಡಲ ಚಿಪ್ಪಿನಲಿ ನಿನ್ನ ಪ್ರೇಮದ ಸ್ವಾತಿ ಹನಿ ಸೇರಿ ಮುತ್ತೊಂದು ಸೃಷ್ಟಿಯಾಗಿದೆ. ಕೊಡಲೇನಿಲ್ಲ ಒಡೆಯ ನನ್ನ ಒಡಲ ಮುತ್ತು ಬಿಟ್ಟು, ಅದು ಕೂಡ ನೀನೇ ಕೊಟ್ಟ ಪ್ರೇಮ ಭಿಕ್ಷೆಯ ದೊಡ್ಡ ಪಾಲು. ನನ್ನ ನಿನ್ನ ಪ್ರೇಮದ ಸಾಕ್ಷಿಗೆ ಪುರಾವೆಯಾಗಿ ಜೀವ ಒಂದು ತಳೆಯುತ್ತಿದೆ. ನಮ್ಮ ಪ್ರೇಮದ ಕೋಟೆಯ ಸೇರಿಕೊಂಡಿದೆ ನಮ್ಮ ಬಹುದೊಡ್ಡ ಪ್ರೇಮದ ಕುರುಹು. ಜಗದ ಪರಿವಿಲ್ಲದೆ ನಿಂತವರಿಗೆ ದೀಪು ಧ್ವನಿ ಕೇಳಿತ್ತು. ರೀ, ದೀಪು ಬಂದ್ಲು, ಅವಳಿಗೆ ಹೇಳ್ಬೇಕು ನೀನು ಅಕ್ಕ ಆಗ್ತಾ ಇದೀಯಾ ಅಂತ ಎಂದು ಬಾಗಿಲು ತೆರೆದಿದ್ದಳು. ಅಮ್ಮ, ಅಪ್ಪ, ನಾನು ನಿಮ್ಮಿಬ್ಬರನ್ನೇ ಹುಡುಕ್ತಾ ಇದ್ದೆ ಎಂದು ಕೋಣೆಯೊಳಗೆ ಬಂದ ಮಗಳ ಮುಂದೆ
ಮಂಡಿಯೂರಿ ಕುಳಿತ ಸಪ್ತ, ಮಗಳೇ ನೀನು ಅಕ್ಕ ಆಗ್ತಾ ಇದೀಯ ಗೊತ್ತಾ ಎಂದರೆ ಕಣ್ಣು ಪಿಳಿ ಪಿಳಿ ಬಿಟ್ಟು ಅಮ್ಮನನ್ನೇ ನೋಡಿ ನಂತರ ಅಪ್ಪನತ್ತ ನೋಡಿದಳು. ಅವಳಿಗೆ ಅರ್ಥವಾದಂತಿಲ್ಲ. ಆದರೆ ಮಾತಿಗೂ ನಾವಿಬ್ಬರು ಅಪ್ಪ ಅಮ್ಮ ಆಗ್ತಾ ಇದ್ದೀವಿ ಎನ್ನುವ ಮಾತು ಸಪ್ತ ಬಾಯಲ್ಲಿ ಬರಲಿಲ್ಲ. ಬದಲಾಗಿ ಮಗಳಿಗೆ ನೀನು ಅಕ್ಕ ಆಗ್ತಿರುವೆ ಎನ್ನುವ ಮೂಲಕ ಅವಳ ದೊಡ್ಡತನ ಮೆರೆದು ಬಿಟ್ಟಿದ್ದಳು ಸಪ್ತ. ಇಂದು ಅಪ್ಪ ಅಮ್ಮ ಆಗಿಲ್ಲ ನಾವು. ಅದಾಗಲೇ ದೀಪುಗೆ ಅಪ್ಪ ಅಮ್ಮ ಆಗಿ ಬಿಟ್ಟಿರುವೆವು ಎಂಬ ಭಾವ ತುಂಬಿಕೊಂಡವಳು. ಅವನ ಕಣ್ಣಿಗೆ ದೇವತೆಯೇ ಸರಿ. ಅವನ ಕಣ್ಣಿಂದ ಸಂತೋಷದ ಹನಿ ಜಾರಿತ್ತು. ಹೇ ಅಪ್ಪ, ನಾನು ಅಕ್ಕ ಆಗ್ತೀವ್ನಾ? ಹೆಂಗ? ನನ್ನ ಯಾರುವೆ ಅಕ್ಕ ಅಂತ ಕರಿಯಾಕೆ ಇಲ್ಲ ಮತ್ತೆ ಎಂದಳು ಕೆನ್ನೆ ಮೇಲೆ ಕೈ ಹೊತ್ತು. ರುದ್ರ ಅವಳ ಮುಂದೆ ಕುಳಿತು, ಮಗಳೇ ಅಮ್ಮನ ಹೊಟ್ಟಲಿ ಕೂಸದ, ಅದು ನಿನ್ನ ಅಕ್ಕ ಅಕ್ಕ ಅಂತ ಕರಿತಾದ ಎಂದ. ಅಮ್ಮ ನಿನ್ ಹೊಟ್ಟಲಿ ಕೂಸು ಇದ್ದದ? ಎಲ್ಲಿ ತೋರ್ಸು ನೋಡ್ತೀನಿ ಎಂದವಳ ಮಾತಿಗೆ ನಕ್ಕವ. ಈಗ ಕಾಣಕಿಲ್ಲ ಕೂಸೇ, ನೀನು 2ನೇ ತರಗತಿ ಮುಗಿದು 3ಕ್ಕೆ ಹೊಯ್ತಿಯಲ್ಲ, ಆಗ ನಿನ್ ಮುಂದ ಬತ್ತದ. ಅಲ್ಲಿಗಂಟ ಅಮ್ಮನ ಹೊಟ್ಟಲಿ ಬೆಚ್ಚಗ ಇರ್ತದ ಎಂದ. ಓ ಹಂಗ ಅಪ್ಪ, ಸರಿ ಸರಿ ಹಂಗಾರ. ತಮ್ಮನ ಇರದು ತಂಗಿಯ ಎಂದಳು. ಅದುವೇ ಆಗ್ಲೇ ತಿಳಿಯದು. ಈಗ ನೀನು ಅಕ್ಕ ಅಷ್ಟೇ ಖುಷಿಯಾಯ್ತಾ ಎಂದರೆ ಹೋ ಭಾರಿ ಖುಷಿಯಾಯ್ತು ಎಂದಳು. ಹಾಗಿದ್ರೆ ನಂಗೊಂದು ಮುತ್ತು ಕೊಡು ಮಗಳೇ ಎಂದ ಸಪ್ತ ಮಾತಿಗೆ ಸಪ್ತಳ 2 ಕೆನ್ನೆಗೂ ಮುತ್ತಿಟ್ಟು ಅಪ್ಪಿದವಳು ನಂತರ ರುದ್ರನ ಕೆನ್ನೆಗೂ ಮುತ್ತಿಟ್ಟು ಅಪ್ಪಿಕೊಂಡಳು. ಸಪ್ತ ತಾನು ಕೂಡ ರುದ್ರನ ಒರಗಿದಳು. ಇಬ್ಬರನ್ನು ಎದೆ ಮೇಲೆ ಔಚಿಕೊಂಡವನಿಗೆ ಸ್ವರ್ಗಕ್ಕೆ 3 ಗೇಣು. ಸಪ್ತ ಬಾ ಕೂಸೆ, ಒಸಿ ಹೊಟ್ಟೆಗೇನಾರ ಹಾಕ, ನೀನೀಗ ಒಬ್ಬಳಲ್ಲ ಕೂಸೆ ಗೆಪ್ತಿ ಇಟ್ಗ ಎಂದು ಕೂಗಿದ್ದರು ಭಾಗೀರಥಿ. ಎದ್ದು ಹೊರಗೆ ನಡೆದವಳು ಮಾವಯ್ಯನ ಕಾಲಿಗೆ ಎರಗಿದಳು. ಒಳ್ಳೆದಾಗ್ಲಿ ಕೂಸೆ, ಯಾವಾಗ್ಲೂ ನಗ್ತಾ ಇರವ್ವ ಎಂದರು. ಅತ್ತಮ್ಮನಿಗೂ ನಮಸ್ಕಾರ ಮಾಡಿದ್ದಳು. ಕೆನ್ನೆ ಸವರಿ ನಕ್ಕಿದ್ದರು. ಪ್ರಿಯಾ ಪ್ರಸಾದನಿಗೆ ಸಪ್ತ ಗರ್ಭಿಣಿ ಎಂದು ತಿಳಿಸಿದ್ದಳು. ತಾನು ಹಿಂದೆ ಮಾಡಿದ ತಪ್ಪು ನೆನಪಾಗಿ ಬಿಕ್ಕಿದ್ದಳು. ಪ್ರಸಾದ್ ಸಮಾಧಾನ ಮಾಡಿದ್ದ. ಪ್ರಿಯಾ ಪ್ರಸಾದ್ ಇಬ್ಬರೂ ಸಪ್ತ ರುದ್ರರಿಗೆ ಶುಭಾಶಯ ತಿಳಿಸಿದ್ದರು. ಪ್ರಿಯಾ ಕಣ್ಣಲ್ಲಿ ನೋವಿನೆಳೆ ನೋಡಿ ಸಪ್ತಳೆ ಸಮಾಧಾನ ಮಾಡಿದ್ದಳು. ಗಂಡನ ಕಂಗಳಲ್ಲಿ ಹೊಳಪು ನೋಡಿ ಸಪ್ತ ಖುಷಿ ಹೆಚ್ಚಾಗುತ್ತಿತ್ತು. ರಾತ್ರಿಯಿಂದಲೇ ಅವಳಿಗೆ ಕೆಲಸಗಳಿಂದ ಮುಕ್ತಿ ಕೊಟ್ಟು ಬಿಟ್ಟಿದ್ದರು ಪ್ರಿಯಾ ಭಾಗೀರಥಿ ಇಬ್ಬರು. ಸುಮ್ಮನೆ ಕುಳಿತುಕೊಳ್ಳಬೇಕೆಂದು ತಾಕೀತು ಮಾಡಿದ್ದರು. ಕೈಗೆ ಹಣ್ಣುಗಳ ಕೊಟ್ಟು ತಿನ್ನೆಂದು ಕೋಣೆಯಲ್ಲಿ ಕೂರಿಸಿ ಹೋಗಿದ್ದರು. ತುಟಿಯುಬ್ಬಿಸಿ ಗಂಡನ ನೋಡಿದ್ದಳು. ಅವ ತುಟಿ ಬಿರಿದು ಹಣ್ಣುಗಳ ಸಣ್ಣ ಸಣ್ಣ ತುಂಡು ಮಾಡಿ ತಾನೇ ತಿನ್ನಿಸಿದ್ದ. ಜೊತೆಗೆ ದೀಪು ಬಾಯಿಗೂ ಇಟ್ಟಿದ್ದ. ರಾತ್ರಿ ಪೂಸಿ ಮಾಡಿ ಪ್ರಸಾದ್ ಪ್ರಿಯಾ ದೀಪುವನ್ನು ತಮ್ಮ ಜೊತೆ ಮಲಗಿಸಿಕೊಂಡಿದ್ದರು. ಊಟ ಮುಗಿದ ನಂತರ ಮತ್ತೆಲ್ಲಿ ಇನ್ನೇನಾದರೂ ತಿನ್ನೆಂದು ಕೊಟ್ಟು ಬಿಡುವರೋ ಎಂದು ಬೇಗನೆ ಕೋಣೆ ಸೇರಿಕೊಂಡಿದ್ದಳು. ಆದರೆ ರುದ್ರನೇ ಒಂದು ಲೋಟ ಹಾಲು ಹಿಡಿದು ಬಂದಾಗ ಅಳುಮುಖ ಮಾಡಿದ್ದಳು. ತನ್ನವಳ ಮುದ್ದು ಮೊಗ ನೋಡಿ ಕೆನ್ನೆಗೆ ಮುತ್ತಿಟ್ಟು ತಾನೇ ಹಾಲು ಕುಡಿಸಿದ್ದ ಗಂಡನ ಮುಂದೆ ಅವಳ ಹಠ ನಡೆಯದು. ಸುಮ್ಮನೆ ಕುಡಿದು ಮುಗಿಸಿದವಳು ಉಫ್ ಎಂದಿದ್ದಳು, ಬಹುದೊಡ್ಡ ಕೆಲಸ ಮುಗಿದಿದೆ ಎಂಬಂತೆ. ರುದ್ರ ಅವಳ ನೋಡಿ ನಕ್ಕಿದ್ದ. ಮಲಗಿದ್ದವಳ ಹಣೆಗೆ ಒಲವಿಂದ ಮುತ್ತಿಟ್ಟು ನವಿರಾಗಿ ಒಡಲ ಮೇಲೆ ಕೈ ಆಡಿಸಿದ್ದ. ತನ್ನವನ ಕೈ ಮೇಲೆ ತನ್ನ ಕೈ ಇಟ್ಟು ಗಂಡನ ಎದೆಗೂಡಲ್ಲಿ ಸೇರಿಕೊಂಡಳು. ನೆನ್ನೆ ದೂರ ಸರಿದಿದ್ದ ನಿಧಿರಾದೇವಿ ಇಂದು ಇಬ್ಬರನ್ನೂ ಮಡಿಲಿಗೆ ಹಾಕಿಕೊಂಡಿದ್ದಳು. ಮುಂಜಾನೆ ಏಳುವವಳ ಭುಜ ಭದ್ರ ಮಾಡಿಕೊಂಡು ಎದೆಗೆ ಒರಗಿಸಿಕೊಂಡಿದ್ದ. ರೀ ಬೆಳಕಾಯ್ತು ಎಂದು ಮೆಲ್ಲನೆ ನುಡಿಯಲು, ಆಗ್ಲಿ ಇನ್ಮೇಲ ಬೇಗ ಏಳದು ಬ್ಯಾಡ ಅಂತ ರಾತ್ರಿ ಅವ್ವ ಹೇಳಿದ್ದು ಮರ್ತು ಬುಟ್ಯ, ಮಲಿಕೋ ಎಂದು ಅಪ್ಪಿಕೊಂಡ.
ಮತ್ತೆ ತನ್ನವನ ಎದೆ ಮೇಲೆ ಪವಡಿಸಲೇಬೇಕಾಯ್ತು. ಅವಳಿಷ್ಟದ ಪುಳಿಯೋಗರೆ ತಯಾರಿತ್ತು. ಖುಷಿಯಿಂದ ತಿಂದವಳ ತಟ್ಟೆ ಖಾಲಿಯಾಗುವ ಮೊದಲೇ ಬಾಯಿಗೆ ಕೈ ಅಡ್ಡ ಇಟ್ಟು ಬಚ್ಚಲಿಗೆ ಓಡಿದ್ದಳು. ಹಿಂದೆ ರುದ್ರನೂ ಓಡಿದ್ದ. ತಿಂದ ಅಷ್ಟನ್ನು ಹೊರಗಾಕಿ ಸುಸ್ತಿನಿಂದ ಪೆಚ್ಚು ಮೋರೆ ಹಾಕಿ ಬಂದವಳು ಅಲ್ಲೇ ಇದ್ದ ಗಂಡನ ಎದೆಗೆ ಒರಗಿ, "ರೀ, ಆಗ್ತಿಲ್ಲ, ತುಂಬ ಸುಸ್ತಾಗ್ತಾ ಇದೆ" ಎಂದು ಜಾರಿದಳು. ತೋಳಲ್ಲಿ ಹೊತ್ತು ಕೋಣೆಗೆ ಕರೆತಂದಿದ್ದ. ಮತ್ತೆ ಎಳನೀರು ಕುಡಿಸಿ ಎದೆಗಪ್ಪಿ ಕುಳಿತ. ರುದ್ರ ಆಸ್ಪತ್ರೆಗೆ ಹೋಗಿದ್ದು ಬಲ, ಮಗಿನ ಮುಖ ನೋಡಕಾಯ್ತಿಲ್ಲ ಎಂದ ಅವ್ವನ ಮಾತಿಗೆ ಸರಿ ಎಂದು ತಲೆ ಆಡಿಸಿದ್ದ. "ರೀ, ಆಸ್ಪತ್ರೆಗೆ ನಾಳೆ ಹೋಗುವ, ಇವತ್ತು ನೀವು ಅವಂತಿನ ನೋಡಿ ಬನ್ನಿ" ಎಂದು ಸಣ್ಣ ಸ್ವರದಲ್ಲಿ ಹೇಳಿ ತಲೆ ಬಾಗಿಸಿದಳು. "ಸರಿ, ಹೋಗಿದ್ದು ಬತ್ತೀನಿ, ನೀನು ಹುಷಾರು. ಊಟ ಸೇರ್ನಿಲ್ಲ ಅಂದ್ರ ಎಳನೀರು, ಹಣ್ಣು, ಹಾಲು ಏನಾರ ತಿನ್ನು ಕುಡಿ" ಎಂದಾಗ ಅವನ ಮೊಗ ನೋಡಿ ತುಟಿ ಅರಳಿಸಿದಳು. ತನ್ನವಳ ಹಣೆಗೆ ಮುತ್ತಿಟ್ಟು ಅಲ್ಲಿಂದ ಹೊರಟಿದ್ದ ರುದ್ರ. ಮುಂದುವರಿಯುವುದು. ಥ್ಯಾಂಕ್ಯೂ. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.